ಆಪಲ್ ಮ್ಯಾಂಗೋ ಅಂತ ಇದಕ್ಕೆ ರೂಮಣಿ ಅಂತಾನೂ ಕರೀತಾರೆ. ಸ್ಟ್ರಾಬೆರಿ ಗೋವಾ ಅಂತ. ರೆಡ್ ಪಾಲ್ಮಾರ್ದು ಬಿಳಿ ನೇರಳೆ ಈ ಥರದ್ದು ನೋಡಿ, ವೆರಿ ವೆರಿ ಸ್ವೀಟ್ ಸ್ಟಾರ್ ಫ್ರೂಟ್. ಈ ಥರ ರೆಡಿ ಫ್ರೂಟ್ ಇರೋದು. ಮೋಸಂಬಿ ಸಿಗುತ್ತೆ, ಆರೆಂಜ್ ಸಿಗುತ್ತೆ, 12 ವೆರೈಟಿ ನೂರ್ಜಹಾನ್ ಇದೆ, ಕಿಂಗ್ ಆಫ್ ಚಕೋಪತ್ ಇದೆ, BN7 ಇಮಾಮ್ ಪಸಂದ್ ಗಿಡ ಇದು, A2R2 ಅಂತ ಹೇಳ್ಬಿಟ್ಟು ಇಂಪೋರ್ಟೆಡ್ ಗಿಡ ಇದು. ನೋಡಿ ಇದು ಬಂದು ವಾಲ್ನಟ್ ಗಿಡ, ಇದು ತೆಂಗಿನಕಾಯಿ ಗಿಡ, ಇದು ಮಲೇಷಿಯನ್ ಡಾರ್ಫ್ ಅಂತ ನಿಮಗೆ. ಇದು ವಿಯೆಟ್ನಾಂ ಅರ್ಲಿ ಜಾಕ್ ಫ್ರೂಟ್ ಅಂತ ಇದು ಅಪ್ಪೆ ಮಿಡಿ ಅಂತ ಇದು. ಸರ್ ಈಗ ಲಾಸ್ಟ್ ಟೈಮು ಬೆಂಗಳೂರು ಸರ್ ವಿಡಿಯೋ ಮಾಡಿದ್ವಿ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಸರ್? ಸರ್ ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾ ಇದ್ದಾರೆ. ರೆಡಿ ಫ್ರೂಟ್ ಇರೋಗಳ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ರೆಡಿ ಫ್ರೂಟ್ ಇರಬೇಕು ಅಂತೇಳಿ ಇವಾಗ ಒಂದು ಕಸ್ಟಮರ್ ಬಂದಿದ್ದಾರೆ, ರೆಡಿ ಫ್ರೂಟ್ ಬರ್ತಾ ಇರೋದು ಗಿಡ ತೊಗೊಳ್ತಾ ಇದ್ದಾರೆ. ನಮ್ಮ ಹತ್ರ ಯಾವ ಥರ ರೆಡಿ ಫ್ರೂಟ್ ಇರ್ತದೆ ಅಂತ ಹೇಳಿದ್ರೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಮಾವಿನಕಾಯಿ ಸೀಸನ್ ಅಂದರೆ ಎಲ್ಲದರಲ್ಲಿ ಮಾವಿನಕಾಯಿ ಇರ್ತದೆ. ಯಾಕೆಂದರೆ ಜೆನ್ಯೂನ್ ಪ್ಲಾಂಟ್ ಇರೋದ್ರಿಂದ ನಿಮಗೆ ಕನಿಷ್ಠ ಫ್ರೂಟಲ್ಲಿ ನಿಮಗೆ ಪ್ಲಾಂಟಲ್ಲಿ ಫ್ರೂಟ್ಸ್ ಇರ್ತದೆ. ನೋಡಿ ಇದೆಲ್ಲ ನೋಡಿ ಸರ್, ಇದು ಸಕ್ಕರೆ ಗುತ್ತಿ ಮಾವಿನಕಾಯಿ. ಸಕ್ಕರೆ ಗುತ್ತಿ ಇದು ನಿಮಗೆ ಬಹಳ ರೇರು, ಜಾಸ್ತಿ ಸಿಗೋದಿಲ್ಲ ಗಿಡ, ಯಾರೂ ಜಾಸ್ತಿ ಮಾಡೋದಿಲ್ಲ. ಹಳೆ ಓಲ್ಡ್ ಬಿಸಿ ಇದು ನೋಡಿ ಸಕ್ಕರೆ ಗುತ್ತಿ ಎಷ್ಟೊಂದು ಕಾಯಿ ನೋಡಿ ಪ್ಯಾಕೆಟಲ್ಲಿ. ಇದು ನಮ್ಮ ಹತ್ರ 30 kg ಬ್ಯಾಗ್ ಇದೆ, ಅದರಲ್ಲಿದೆ ನೋಡಿ. ಇದನ್ನು ಸಕ್ಕರೆ ಗುತ್ತಿನೇ. ಮತ್ತು ಇಲ್ಲಿ ಬೇರೆ ಏನೋ ಅಲ್ಫಾನ್ಸು ಇದೆ ಒಳಗಡೆ ನೋಡಿ. ಇದು ಬಂದು ವಾಲ್ನಟ್ ಗಿಡ, ಇದು ವಾಲ್ನಟ್ ಗಿಡ. ಇದು ತರಿಸಿ ನಾನು ಆಚೆ ಕಡೆನೇ ಹಾಕಿದ್ದೀನಿ. ಇದೆಲ್ಲ ನಿಂಬೋದೆ ಸರ್? ಇದು ಸರ್ ಇದೆಲ್ಲ ನಿಂಬೆ. ಇದು ಥೈಪಟ್ಟಿ ಅಂತ ನಿಂಬೆ. ಇದು ಥೈಪಟ್ಟಿ ಅಂತ ಹೇಳಿದ್ರೆ ನಿಮಗೆ ಬಹಳ ಗುಂಡದಾಗಿ ಬರ್ತದೆ ಇದು ನಿಂಬೆಹಣ್ಣು, ಮತ್ತು ಜ್ಯೂಸ್ ಜಾಸ್ತಿ ಇರ್ತದೆ. 2-3 ಬೆರಳಿಂದ ನೀವು ಹಿಂಡ್ಕೋಬೋದು, ಟಫ್ ಅನ್ಸೋದಿಲ್ಲ ನಿಮಗೆ ಆ ಥರ ಅದು. ಮತ್ತು ಮಿಕ್ಕಿದ್ದು ಸಕ್ಕರೆ ಗುತ್ತಿ ಗಿಡ ಇದೆ, ಇಲ್ಲಿ ಹಲ್ಸಿದೆ, ಮಾವಿನಕಾಯಿ ಅಲ್ಫಾನ್ಸು ಇದೆ ಅಲ್ಲಿ ದೊಡ್ಡವು. ಇಲ್ಲಿ ಇಂಪೋರ್ಟೆಡ್ ಮಾವಿನಕಾಯಿ ಇದೆ. ಇದರಲ್ಲಿ ನಿಮಗೆ ಕೊಲಂಬೋ ಅಂತಿದೆ ಮಾವಿನಕಾಯ್ದು, ಮತ್ತು ಬನಾನಾ ಮ್ಯಾಂಗೋ ಅಂತಿದೆ, ಮತ್ತು E2R2 ಅಂತ ಇದೆ. ಇದು E2R2 ಗಿಡ, ಇದು ಈ ಕಡೆ E2R2 ಅಂತ ಹೇಳ್ಬಿಟ್ಟು ಇಂಪೋರ್ಟೆಡ್ ಗಿಡ ಅದು. ಈ ಥರ ಇದರಲ್ಲೆಲ್ಲ ದಸರಿ ಕೇಸರ್ ಇದೆ. ಇದರಲ್ಲಿ ದಸರಿ ಕೇಸರ್ ಇದೆ ನೋಡಿ. ಇದೆಲ್ಲ ಮಲ್ಲಿಕಾ ಗಿಡ ನೋಡಿ, ಎಷ್ಟೊಂದು ದೊಡ್ಡದಿದೆ ಮಲ್ಲಿಕಾ ಗಿಡ. ಮಲ್ಲಿಕಾ ಮ್ಯಾಂಗೋ ಇದೆ. ಈ ಕಡೆ ಎಲ್ಲ ನಿಮಗೆ ಇಮಾಮ್ ಪಸಂದ್ ಇದೆ. ಈ ಥರ ಮಲ್ಟಿಪಲ್ ವೆರೈಟೀಸು ನಮ್ಮ ಹತ್ರ ಗಿಡಗಳಿದೆ ಸರ್. ಇಲ್ಲಿ ಈ ಕಡೆನೂ ಸಕ್ಕರೆ ಗುತ್ತಿದೆ, ಮತ್ತು ರಸ್ಪುರಿ ಇದೆ. ಆ ಕಡೆ ರಸ್ಪುರಿ ಗಿಡ ಇದೆ, ಸಿಂಧೂರ ಇದೆ, ಕಾಲಾಪಾಡಿ ಇದೆ ನೋಡಿ. ಇಲ್ಲಿನೂ ಎಲ್ಲ ಹಣ್ಣುಗಳಿದೆ ನೋಡಿ, ಎಲ್ಲ ಹಣ್ಣುಗಳಿದೆ. ಇದು ರಸ್ಪುರಿ ಗಿಡ, ಇಲ್ಲಿ ಇದೆಲ್ಲ ಇದು ರಸ್ಪುರಿ ಗಿಡ. ಇದು ಈ ಥರ ತುಂಬ ನಮ್ಮ ಹತ್ರ ವೆರೈಟೀಸ್ ಗಿಡ ಇದೆ ಸರ್. ಇಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ ಬಂದರೆ ನಮ್ಮ ಹತ್ರ ನೇರಳೆ ಹಣ್ಣಿದೆ, ದೊಡ್ಡ ನೇರಳೆ ಹಣ್ಣಿದೆ ಇಲ್ಲಿ. ಈ ಕಡೆನೂ ನೋಡಿ ಎಲ್ಲ ಇದು ಅಲ್ಫಾನ್ಸು ಗಿಡ. ಇದೆಲ್ಲ ದೊಡ್ಡ ಅಲ್ಫಾನ್ಸು ನಿಮಗೆ 30 kg ಬ್ಯಾಗಲ್ಲಿ ಇರ್ತದೆ. ಇದೆಲ್ಲ ರತ್ನಗಿರಿ ಪ್ಯೂರ್ ಅಲ್ಫಾನ್ಸು ನೋಡಿ. ಡಬಲ್ ಬೀಜದಲ್ಲಿ ಕಟ್ಟಿರ್ತಾರೆ ಗಿಡ, ಡಬಲ್ ಬೀಜದಲ್ಲಿ ನೋಡಿ, ಡಬಲ್ ಬೀಜದಲ್ಲಿ ಹಾಕಿ ಕಟ್ಟಿರ್ತಾರೆ. ಇದು ರತ್ನಗಿರಿ ಅಲ್ಫಾನ್ಸ್. ನೆಕ್ಸ್ಟ್ ಇಯರ್ಗೆ ನಿಮಗೆ ಫುಲ್ ಇಲ್ಡು ಬಂದ್ಬಿಡ್ತದೆ ಇದು ನೋಡಿ. ಇವಾಗೆಲ್ಲ ಇದು 6 feet 7 feet ಇರ್ತದೆ. ಈ ಥರ ಗಿಡ ನಾವು 600 ರೂಪಾಯಿ ಕೊಡ್ತಾ ಇದೀವಿ ಸರ್. ಇದು 600 ರೂಪಾಯಿ 600 ಕೊಡ್ತಾ ಇದ್ದೀವಿ, ದೊಡ್ಡ ಗಿಡ ಇದು. ಮತ್ತು ನೇರಳೆ ಹಣ್ಣು ಇದೆ ಈ ಥರ ದೊಡ್ಡವು. ಇದು ನಾವು 350 ಕೊಡ್ತಾ ಇದ್ದೀವಿ. 350 ಕೊಡ್ತಾ ಇದ್ದೀವಿ. ಹೌದು ನೋಡಿ, ದೊಡ್ಡದು ನಿಮಗೆ 7 feet 10 feet. ಇನ್ನು 2 ವರ್ಷದಲ್ಲಿ ನಿಮ್ಗೆ ಕಾಯಿ ಬಂದ್ಬಿಡ್ತದೆ, ಕಾಯಿ ಬರ್ತದೆ, 100% ಕಾಯಿ ಬರ್ತದೆ. ಇಲ್ಲಿ ಮಾವಿನಕಾಯಲ್ಲಿನೂ ಇಂಪೋರ್ಟೆಡ್ ವೆರೈಟೀಸ್ ನಮ್ಮ ಹತ್ರ ಇದೆ ಇಲ್ಲಿ. ಮತ್ತು ಇಲ್ಲಿ ನೋಡಿ ಸಿಂಧೂರ ಗಿಡಗಳಿದೆ ನಮ್ಮ ಹತ್ರ ಗಿಡ. ಇವಾಗ ಈ ಗಿಡದಲ್ಲಿ ನೀವು ಕಾಯಿಗಳು ನೋಡ್ಬೋದು. ಸಿಂಧೂರ ಸರ್, ಇದು ಸಿಂಧೂರ ವೆರೈಟಿ ತುಂಬ ಚೆನ್ನಾಗಿ ಬಂದಿದೆ. ಹೌದು ಸರ್, ಎಲ್ಲದರಲ್ಲಿ ಕಾಯಿ ಇರ್ತದೆ ನೋಡಿ. ಇಲ್ಲಿ ಕಾಲಾಪಾಡಿ ಇದೆ ನೋಡಿ. ಕಾಲಾಪಾಡಿನೂ ಅಲ್ಲಿ ಗಿಡದಲ್ಲಿ ಫುಲ್ ಕಾಯಿಗಳಿರ್ತದೆ ನೋಡಿ. ಕಾಲಾಪಾಡಿ ಗಿಡ ಇದು. ಇದೆಲ್ಲ ರೇರ್ ವೆರೈಟೀಸು ನೋಡಿ. ಇದರಲ್ಲೆಲ್ಲ ಕಾಯಿ ಇದೆ. ಇನ್ನೂ ಜಾಸ್ತಿ ಕಾಯಿ ಇರೋದು ನೋಡಿ, ಆ ಗಿಡದಲ್ಲಿನೂ ಕಾಯಿ ಇದೆ. ಈ ಥರ ನಮ್ಮ ಹತ್ರ ರೆಡಿ ಕಾಯಿಗಳು ಇರಬೇಕು ಅಂತ ಹೇಳ್ಬಿಟ್ಟು ಜನ ಬಂದು ಕೇಳ್ತಾರೆ. ಅದಕ್ಕೆ ನಾವು ಈ ಥರದ್ದು ಜಾಸ್ತಿ ಪ್ರೊವೈಡ್ ಮಾಡ್ತೀವಿ ನೋಡಿ. ಈ ಕಡೆನೂ ಸಕ್ಕರೆ ಗುತ್ತಿ ಇದೆ ನೋಡಿ. ಇದು ಇಮಾಮ್ ಪಸಂದ್ ಗಿಡ, ಇದು ಇಮಾಮ್ ಪಸಂದ್ ಗಿಡ. ಇದು ಇದರಲ್ಲಿ ಈ ಗಿಡದಲ್ಲಿ 4 ಕಾಯಿ ಇದೆ ಸರ್. ಇಲ್ಲಿ ನೋಡಿ 2 ಇಲ್ಲಿದೆ, 2 ನೋಡಿ, 2 5 ಕಾಯಿ ಇದೆ ನೋಡಿ ಸರ್. ಈ ಥರ ಇಮಾಮ್ ಪಸಂದ್ ಗಿಡ ಇರ್ತದೆ. ತುಂಬ ಚೆನ್ನಾಗಿ ಬಿಟ್ಟಿದೆ. ಈ ಥರದ್ದು ಎಲ್ಲ ಗಿಡಗಳು ನಾವು ಸ್ವಲ್ಪ ಪ್ರೊವೈಡ್ ಮಾಡ್ತೀವಿ. ಮತ್ತು ಇದರಲ್ಲಿ ಅಲ್ಫಾನ್ಸೋನು ಇದೆ, ಬೈಗನ್ಪಲ್ಲಿ, ತೋತಾಪುರಿ ಇದೆ, ಇಮಾಮ್ ಪಸಂದ್ ಇದೆ. ಎಲ್ಲ ಫ್ರೂಟ್ಸ್ ಗಿಡಗಳು ನಮ್ಮ ಹತ್ರ ಸಿಗುತ್ತೆ. ಸೀತಾಫಲದಲ್ಲಿನೂ ದೊಡ್ಡ ಸೀತಾಫಲ ಗಿಡ ಸಿಗುತ್ತೆ ನೋಡಿ. ಸೀತಾಫಲದಲ್ಲಿ ರೆಡಿ ಫ್ರೂಟ್ ಬರ್ತಾ ಇರೋ ಗಿಡಗಳಿದೆ. ಸೀತಾಫಲದಲ್ಲಿ ಫ್ರೂಟ್ ಬರ್ತಾ ಇದೆ. ಬನ್ನಿ ಸರ್, ಹಿಂಗೆ ಇಲ್ಲೆಲ್ಲ ಬಿಟ್ಟಿದೆ ಸರ್ ಅಲ್ಲ. ಹಾಂ ನೋಡಿ, ಇಲ್ಲೆಲ್ಲ ಮಾವಿನಕಾಯಿ ಅದು ಅಲ್ಫಾನ್ಸು ಇದೆ, ರತ್ನಗಿರಿ ಅಲ್ಫಾನ್ಸು ಅದು ನೋಡಿ. ಇಲ್ಲಿ ಮಾವಿನಕಾಯಿ ನೋಡಿ, ಕಾಲಾಪಾಡಿದು ಒಂದು ಗಿಡದಲ್ಲೇ ನೋಡಿ ಎಷ್ಟಿದೆ. ಇದು ಬಡ್ಡೆಡ್ ಪ್ಲಾಂಟ್. ಇದು ಕೇರಳದಿಂದ ಬರ್ತದೆ ಬಡ್ ಪ್ಲಾಂಟ್ ಇದು. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿನೂ ನೋಡಿ, ನೋಡಿ ಈ ಥರ ರೆಡಿ ಫ್ರೂಟ್ ಇರೋದು ನಿಮಗೆ ಗಿಡಗಳು ಸಿಗುತ್ತೆ. ಈಗ ನಮ್ಮ ಹತ್ರ ನಿಮಗೆ ಹಣ್ಣಿನ ಸೀಸನಲ್ಲಿ ಬಂದರೆ ರೆಡಿ ಆವಾಗ ಹಣ್ಣುಗಳು ಇರೋ ಪ್ಲಾಂಟ್ಸು ಸಿಗುತ್ತೆ ನೋಡಿ. ಇಲ್ಲಿ ಕಾಲಾಪಡಿ ಇದೆ. ಆ ಕಡೆ ಬಂದರೆ ನಿಮಗೆ ತೋತಾಪುರಿ ಎಲ್ಲ ಹಣ್ಣು ಬಂದಿರೋ ತೋತಾಪುರಿ ಇದೆ. ತೋತಾಪುರಿ ಅಂದರೆ ಅವಾಗ ತುಂಬ ಫೇಮಸ್ ಇತ್ತಲ್ಲ ಸರ್.
ಆವಾಗ ಫೇಮಸ್ ಅಷ್ಟೊಂದಿಲ್ಲ ನೋಡಿ ಸರ್. ಕೆಳಗಡೆ ಹಣ್ಣಾಗಿ ಏಟ್ ಆಗ್ತಾ ಇದೆ ನೋಡಿ, ಹೌದು ಡ್ಯಾಮೇಜ್ ಆಗ್ತಾ ಇದೆ. ಆ ಥರ ದೊಡ್ಡ ದೊಡ್ಡ ಸೈಜ್ ಇದೆ. ಬಿಟ್ಟಿದೆ. ಹೌದು ಹೌದು ಇದೆ ಸರ್ ಕಾಯಿ. ಅಲ್ಲಿ ಬಿಟ್ಟಿದೆ ತೋತಾಪುರಿ. ಹೌದು. ಮತ್ತು ಇಲ್ಲೂ ಬಿಟ್ಟಿದೆ. ಇದ್ಯಾವ ಸರ್ ಇದು? ಯಾವುದಲ್ಲಿ ಇದು? ಅದು ಬಂದು ನಿಮಗೆ ಮಲ್ಗೋಬಾ ಇರಬೇಕು ಅನಿಸ್ತದೆ. ಮಲ್ಗೋಬಾದು ಎಷ್ಟು ಚಿಕ್ಕ ತೋತಾಪುರಿ ಗಿಡ ಇದೆ ನೋಡಿ. ಇಲ್ಲಿನೂ ದೊಡ್ಡ ದೊಡ್ಡ ತೋತಾಪುರಿ ನೋಡಿ, ಒಂದು ಮುಕ್ಕಾಲು ಕೆಜಿ ಕಾಯಿ ಇದೆ ನೋಡಿ. ಇಲ್ಲಿ ನೋಡಿದ್ರಲ್ಲಿ ಇಲ್ಲಿ ನೋಡಿ ಸರ್, ಇದೆಲ್ಲ ದೊಡ್ಡದಾಗಿ ಡ್ಯಾಮೇಜ್ ಆಗ್ತಾ ಇದೆ. ಇಲ್ಲ ಮಳೆ ಬಂದರೆ ಆ ಥರ ಆಗೋಗ್ಬಿಡ್ತದೆ ನೋಡಿ. ಇದು ಈಗ ಮಳೆ ಸ್ಟಾರ್ಟ್ ಆದರೆ ಇದೇ ಥರ ಮಚ್ಚೆ ಬಂದುಬಿಟ್ಟು ಡ್ಯಾಮೇಜ್ ಆಗುತ್ತೆ. ಇವಾಗ ಮುಂಚೆ ನಾವು ಇಲ್ಲಿ ಗಿಡ ಬಂದಾಗ ಸೇಲ್ ಮಾಡಿಬಿಡ್ತೀವಿ. ಇಲ್ಲಾಂದರೆ ಕಾಯಿಗಳು ಯಾರು ಬಂದರೆ ನಾವು ಕಿತ್ಕೊಡ್ಬಿಡ್ತೀವಿ ಸರ್ ಹಣ್ಣುಗಳು. ಈಗ ರತ್ನಗಿರಿದು ಅಲ್ಲಿ ಹಣ್ಣುಗಳಿದೆ, ಗಿಡ ಇದೆ. ಇದರಲ್ಲಿನೂ ನಿಮಗೆ ನೋಡಿ ಹಣ್ಣು ಬರ್ತಾ ಇರ್ತದೆ ನೋಡಿ ಸರ್. ಇದು ರತ್ನಗಿರಿ ಅಲ್ಫಾನ್ಸೋ ಡಬಲ್ ಗುಟ್ಟಿಯಲ್ಲಿ ಹೇಳಿದ್ವಲ್ಲ, ಡಬಲ್ ಬೀಜದಲ್ಲಿ ಅದೇ ಥರ ಕಾಯಿ ನೋಡಿ. ಇಲ್ಲಿ ಕಾಯಿನೂ ಇದೆ ನೋಡಿ ರತ್ನಗಿರಿದು. ಗಿಡದಲ್ಲಿ ರೆಡಿ ಈಲ್ಡ್ ಬರ್ತಾ ಇರೋದು ಕಾಯಿದು ರತ್ನಗಿರಿದು ಅಲ್ಫಾನ್ಸೋ. ಇನ್ನು ಒಳಗಡೆನೂ ಕಾಯಿ ಪಲ್ಯನೂ ಹರ್ಕೊಂಡಿರ್ತಾರೆ ನೋಡಿ. ಈ ಥರ ದೊಡ್ಡ ದೊಡ್ಡ ಗಿಡ ಇರ್ತದೆ ನೋಡಿ. ಇಲ್ಲಿನೂ ಒಂದು ಹಣ್ಣಿದೆ ನೋಡಿ, ಅಲ್ಫಾನ್ಸೋ, ರತ್ನಗಿರಿ ಅಲ್ಫಾನ್ಸೋ. ಇದು ರತ್ನಗಿರಿ ಅಲ್ಫಾನ್ಸೋ. ಇನ್ನು ಇಲ್ಲಿ ಹಲಸಿನ ಹಣ್ಣು ಇದೆ ನೋಡಿ, ರೆಡಿ ಹಲಸಿನ ಹಣ್ಣು ಬರ್ತಾ ಇರೋ ಹಣ್ಣು ಇದೆ. ಸರಿ, ಇವಾಗ ಇದೆಲ್ಲ ಈಗ ತೋಟದಲ್ಲಿ ನಾವು ನಾಟಿ ಮಾಡಾದ್ಮೇಲೆ ಸುಮಾರು ಒಂದು ಗಿಡದಲ್ಲಿ ಒಂದು ಎಷ್ಟು ಕೆಜಿ ತಗೋಬೋದು ನಾವು ಸರ್? ಈಗ ಫಸ್ಟ್ ಇಯರಲ್ಲಿ ನಿಮಗೆ ಕಡಿಮೆ ಬರ್ತದೆ ಸರ್. ನಿಮಗೆ ಒಂದು 5 kg 10 kg ಬರ್ತದೆ. ಆಮೇಲೆ ನಿಮಗೆ ಜಾಸ್ತಿ ಆಗ್ತಾ ಇರ್ತದೆ. ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಇದೆಲ್ಲ ಯಾವ ಇದೆಲ್ಲ ರತ್ನಗಿರಿ ಅಲ್ಫಾನ್ಸೋ. ರತ್ನಗಿರಿ ಅಲ್ಫಾನ್ಸೋ ಗಿಡ ಇದೆ. ಇದೆಲ್ಲ ದೊಡ್ಡ ದೊಡ್ಡ ಗಿಡ. ಇಲ್ಲಿ ನಮ್ಮ ಹತ್ರ ನೋಡಿ, ಇದು ಬಂದು ಮಲ್ಲಿಕಾಯಿ ಗಿಡ ಇದೆ, ಅಲ್ಲಿ ದಸರಿ ಇದೆ, ಮತ್ತು ಇಲ್ಲಿ ಕಾಲಪಾಡಿ ಇದೆ. ಇಷ್ಟೆಲ್ಲ ತಿಳ್ಕೊಂಡಿದ್ರೆ ಸರ್ ರೈತರು? ನಮ್ಮ ರೈತರಿಗೆ ಇಷ್ಟೆಲ್ಲ ಗೊತ್ತಿದೆ ಸರ್ ಇದ್ರ ಬಗ್ಗೆ? ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಇದು ಕಾಲಪಾಡಿ. ಇದು ನೋಡಿ ಚಿಕ್ಕ ಗಿಡ ನೋಡಿ, 1.5 feet 2 feet ಇದೆ. ಅದರಲ್ಲಿ ಕಾಯಿ ಇರ್ತದೆ. ನಿಮಗೆ ಜೆನ್ಯೂನ್ ಗ್ರಾಫ್ಟಿಂಗ್ ಆಗಿದ್ರೆ 1 ವರ್ಷಕ್ಕೆ ಕಾಯಿ ಬಂದ್ಬಿಡುತ್ತೆ. ಇನ್ನು ಬಹಳಷ್ಟಿದೆ ಕಾಯಿಗಳಂತೂ, ಬಹಳಷ್ಟಿದೆ ನೋಡಿ. ಒಳಗೆ ಇದೆ ಎಲ್ಲ ಒಳಗಡೆ. ಇದು ನಿಮಗೆ ಅಪ್ಪೆ ಮಿಡಿ ಅಂತ. ಇದು ಅಪ್ಪೆ ಮಿಡಿಯಾ ಇಲ್ಲಿದೆ. ಇದು ಅಪ್ಪೆ ಮಿಡಿ ಅಂತ. ಇದು ಅಪ್ಪೆ ಮಿಡಿಯಲ್ಲಿ ದೊಡ್ಡದು ಸಿಗೋದಿಲ್ಲ, ಚಿಕ್ಕದು ಸಿಗುತ್ತೆ. ಮಿಕ್ಕಿದ್ದು ಈ ಕಡೆ ಎಲ್ಲ ಹಲ್ಸಿದೆ ನಮ್ಮ ಹತ್ರ. ದೊಡ್ಡದು ಹಲ್ಸಿದೆ, ವಿಯೆಟ್ನಾಂ ಅರ್ಲಿ ಸೂಪರ್ ಅಂತ. ಮತ್ತು ತೆಂಗಿನಕಾಯಿ ನಮ್ಮ ಹತ್ರ ವೆರೈಟಿ ಇದೆ. ಇದು ಬಂದು ಲಕ್ಷ್ಮಣ ಫಲ ಗಿಡ ಸರ್. ಇದು ಲಕ್ಷ್ಮಣ ಫಲ ಗಿಡ. ಇದು ತೆಂಗಿನಕಾಯಿ ಗಿಡ. ಇದು ಮಲೇಷಿಯನ್ ಡಾರ್ಫ್ ಅಂತ. ನಿಮಗೆ 1.5 ವರ್ಷದಲ್ಲಿ ನಿಮಗೆ ನೆಕ್ಸ್ಟ್ ಈಗ ಈಲ್ಡ್ ಸ್ಟಾರ್ಟ್ ಆಗಿಬಿಡ್ತದೆ. ಮತ್ತು ಅದೂ ಹಾಗೆ ಕಂಟಿನ್ಯೂಸ್ಲಿ ಅದೇ ಇದೆ. ಮತ್ತು ಈ ಕಡೆ ಎಲ್ಲ ನಮ್ಮ ಹತ್ರ ಕೋಕೋನಟ್ ಇದೆ. D into T ಆದಮೇಲೆ ಈ ಕಡೆನೂ D into T ಇದೆ ನಮ್ಮ ಹತ್ರ. ಅಲ್ಲಿ ಮಲೇಷಿಯನ್ ಗ್ರೀನ್ ಇದೆ. ಹಾಗೆ ಅಲ್ಲಿ ನಮ್ಮ ಹತ್ರ 1000 ಕೋಕೋನಟ್ ಅಂತೇಳಿ ಬರ್ತದೆ, ಇದಿದೆ. ಮತ್ತು ಸಿಲೋನ್ ಜಾವ ಇದೆ, ಗಂಗಾ ಬಂಡ ಇದೆ, 18 month ಇದೆ, ಪದ್ನೆಟಾಂಬಟ್ಟಿ ಅಂತ. ಮತ್ತು ಟಿಪ್ ರೂಟ್ ಆಲ್ ಸಿಗುತ್ತೆ, ಮತ್ತು ಸಿಲೋನ್ ಯೆಲ್ಲೋ ಸಿಗುತ್ತೆ, ಮತ್ತು ಮಲೇಷಿಯನ್ ಗೋಲ್ಡನ್ ಸಿಗುತ್ತೆ. ಈ ಥರ ಇಷ್ಟೊಂದು ವೆರೈಟಿ ಸಿಗುತ್ತೆ. ಇನ್ನೊಂದು ರಾಮ್ ಗಂಗಾ ಅಂತಿದೆ ಹೋಮ್ ಗ್ರೋನ್ ಅವ್ರದ್ದು, ಅದು ಆ ಗಿಡನೂ ಸಿಗುತ್ತೆ. ಅಂದರೆ ಸುಮಾರು ತೆಂಗಲು ಸುಮಾರು ವೆರೈಟಿ ಸಿಗುತ್ತೆ. ಹಾಂ, ನಮ್ಮದು ಚಿಕ್ಕ ಗಿಡದಿಂದ ದೊಡ್ಡ ಗಿಡ ತನಕ ನೋಡಿ. ದಾಳಂಬ್ರಿದು ದೊಡ್ಡ ಗಿಡ ಸಿಗುತ್ತೆ. ದಾಳಂಬ್ರಿ ಇದು ಥೈಗೋವಾ, ಅದು ದೊಡ್ಡ ಗಿಡ. ಇದು ದಾಳಂಬ್ರಿದು ಸಿಗುತ್ತೆ ನೋಡಿ. ದಾಳಂಬ್ರಿದು ದೊಡ್ಡ ಗಿಡ ಇದೆ. ರೆಡಿ ಫ್ರೂಟ್ ಬರೋದು ಗಿಡ ಸಿಗುತ್ತೆ. ಬಿಡ್ತಾ ಇದೆ ಇಲ್ಲೆಲ್ಲ? ಬಿಡ್ತಾ ಇದೆ ಎಲ್ಲ ಫ್ರೂಟಿಂಗ್ ಇರ್ತದೆ. ಬಿಡ್ತಾ ಇದೆ ಆಗಲೇ ಇಲ್ಲಿ ಎಲ್ಲ ಬಿಟ್ಟಿದೆ ಇಲ್ಲೆಲ್ಲ. ಇದು ವಿಯೆಟ್ನಾಂ ಅರ್ಲಿ ಜಾಕ್ ಫ್ರೂಟ್ ಅಂತ. ಇದು ನಿಮ್ಗೆ ಅಲ್ಲಿ ಬಹಳ ಬೇಗ ಇದರಲ್ಲಿ ಕಾಯಿ ಬಂದು ನಿಮಗೆ 6 ತಿಂಗಳಿಗೆಲ್ಲ ಮತ್ತು ಇದು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ 1.5-2 ವರ್ಷದ ಗಿಡ. ಇದು 6 ತಿಂಗಳಿಗೆಲ್ಲ ನೀವು ಹಾಕಿದ 6 ತಿಂಗಳಿಗೆಲ್ಲ ಇದು ಸ್ಟಾರ್ಟ್ ಆಗುತ್ತೆ. ಹೈ ಈಲ್ಡ್ ವೆರೈಟೀಸ್. ಇದು ಹೈ ಈಲ್ಡ್ ವೆರೈಟೀಸು. ಆಲ್ ಸೀಸನ್ ಬರ್ತದೆ ನಿಮಗೆ, ವರ್ಷ ಪೂರ್ತಿ ಕಾಯಿಗಳು ಬರ್ತದೆ. ಈ ಥರ ಬರ್ತಾ ಇರ್ತದೆ. ಇದರಲ್ಲಿ ನಮ್ಮ ಹತ್ರ ಚಿಕ್ಕ ಗಿಡ ಇದೆ, ದೊಡ್ಡ ಗಿಡ ಇದೆ, ಈ ಥರ ಎಲ್ಲ ವೆರೈಟಿ ಇದೆ. ಇದು ಜಾಯ್ಕಾಯಿ ಇದೆ, ಮತ್ತು ಥೈಕಿಂಗ್ ಸಪೋಟ ಇದೆ. ಅಲ್ಲೆಲ್ಲ ನಮ್ಮ ಹತ್ರ ಇಂಪೋರ್ಟೆಡ್ ಮ್ಯಾಂಗೋಸ್ ಇದೆ. ಅದರಲ್ಲಿ ಮಲ್ಲಿಕಾಯಿ ಇದೆ ಅಲ್ಲಿ, ಮತ್ತು ನಾಮ್ಡಾಕ್ಮೈ ಇದೆ, ನಾಮ್ಡಾಕ್ಮೈ ಇದೆ, ಬನಾನಾ ಮ್ಯಾಂಗೋ ಇದೆ, ಚೌಸಾ ಇದೆ, ಮತ್ತು ನಾಮ್ಡಾಕ್ಮೈಲಿ ಗೋಲ್ಡ್ ಯೆಲ್ಲೋ ಈ ಥರ ಎಲ್ಲ ಇದೆ. ಮತ್ತು ಬಿಲಿಂಬಿ ಇದೆ, ಮತ್ತು ಮಲ್ಗೋಬಾ ಗಿಡಗಳು ಇಲ್ಲಿ ಇದೆಲ್ಲ ನೋಡಿ ಸರ್. ಇದು 5 ವರ್ಷದ ಗಿಡ ಮಲ್ಗೋಬಾ ಗಿಡ. ಇದಿದೆ ರಾಂಬುಟಾನ್ ಗಿಡ ಇದೆ, ಮತ್ತು ರಿಯೋ ಗ್ರ್ಯಾಂಡ್ ಚೆರಿ, ಮತ್ತು ರಾಂಬುಟಾನು, ಮತ್ತು ಇದು ನಮ್ಮದು ಗೇರು ಬೀಜದ ಹಣ್ಣು, ಗೋಡಂಬಿ ಹಣ್ಣು. ಇದು ಅಬಿಯೋ ಹಣ್ಣು. ಅದ್ರ ಹಿಂದೆ ನಿಮಗೆ ಇದು ಸ್ಟಾರ್ ಫ್ರೂಟಲ್ಲಿ ಇವಾಗ ಎಲ್ಲ ಕಾಯಿಗಳಿದೆ ನೋಡಿ. ನಾನು ಹೋಗಿ ತೋರಿಸ್ತೀನಿ ನೋಡಿ. ಎಲ್ಲ ಫುಲ್ ಕಾಯಿ ಇದೆ ಈಗ, ಫುಲ್ ಈಲ್ಡ್ ಇದೆ ನೋಡಿ. ಎಲ್ಲ ಕಾಯಿಗಳಿದೆ ಈಗ.
ಅಲ್ಲಿ ಬೇರೆ ಜಾಗದಲ್ಲಿ ಹಣ್ಣು ಆಗಿರೋದಿದೆ. ವೆರಿ ವೆರಿ ಸ್ವೀಟ್ ವೆರೈಟಿ ಇದು. ಇಂಥ ನೋಡಿ ಅದರಲ್ಲಿ ಹಿಂದೆ ನೀವು ನೋಡ್ಬೋದು, ಇಲ್ಲಿ ತುಂಬಾ ಕಾಯಿ ಇದೆ. ಆ ಕಡೆ ಸ್ವಲ್ಪ ಬಗ್ಗೆ ನೋಡಿದ್ರೆ ಆ ಕಡೆ ತುಂಬ ಅಲ್ಲಿ ಹಣ್ಣು ಇಲ್ಲಿದೆ. ಅದಕ್ಕೆ ಅಲ್ಲಿ ಕೆಳಗಡೆ ಆ ಕಡೆ ಜಾಸ್ತಿ ಇದೆ ನೋಡಿ, ಅಲ್ಲಿ ಜಾಸ್ತಿ ಇದೆ. ಇದರಲ್ಲಿನೂ ತುಂಬ ಇದೆ ಹಣ್ಣುಗಳು. ಈ ಥರ ಎಲ್ಲ ರೆಡಿ ಫ್ರೂಟ್ ಬರ್ತಾ ಇದೆ ಸರ್. ಇದು ಇಲ್ಲಿದೆ. ಮತ್ತು ಇದರಲ್ಲಿ ರಾಂಬುಟಾನು ಬಹಳ ದೊಡ್ಡ ಗಿಡ ಇದೆ ನೋಡಿ. 7 ಫೀಟ್, ಇದೆಲ್ಲ 8-9 ಫೀಟ್ ಗೋಡಂಬಿ. ಹಾಂ, ಗೋಡಂಬಿ ಇರ್ತದೆ. ಚಿಕ್ಕ ಗಿಡದಲ್ಲೇ 1 ವರ್ಷಕ್ಕೆ 1 ವರ್ಷದ ಗಿಡ ಇದ್ರೆ ನಿಲ್ಬಿಡುತ್ತೆ ನೋಡಿ. ಇದೆಲ್ಲ ರಾಂಬುಟಾನ್ದು ದೊಡ್ಡ ಗಿಡ. ಇದು 8-9 ಫೀಟ್ 10 ಫೀಟ್ 12 ಫೀಟ್ ಇರ್ತದೆ. ಅಬ್ಯೂ ಸಿಗುತ್ತೆ ನೋಡಿ. ಇದು ನಿಮಗೆ ಹೊಸದು ಒಂದು ವೆರೈಟಿ. ಇದು ಒಂದು ಗೋವಾ ಬಂದಿದೆ. ಮುಂಚೆ ಎಲ್ಲ ನಿಮಗೆ ಇದು ತೈವಾನ್ದು. ಇದು ಈಜಿಪ್ಷಿಯನ್ ಗೋವಾ ಅಂತ ಹೇಳ್ಬಿಟ್ಟು, ಇದು ಸ್ಟ್ರಾಬೆರಿ ಗೋವಾದಲ್ಲಿ ಇದು ಹೊಸ ವೆರೈಟಿ ಬಂದಿದೆ. ತುಂಬ ಸ್ವೀಟ್ ಹೈ ಸ್ವೀಟ್ ಇರ್ತಂತೆ. ಮತ್ತು ಇದು ಯೆಲ್ಲೋ ಲಾಂಗನ್ ಇದೆ. ಮತ್ತು ಆ ಕಡೆ ಎಲ್ಲ ವಿಯೆಟ್ನಾಮ್ ಅರ್ಲಿ ಸೂಪರ್ ಜಾಕ್ ಫ್ರೂಟ್ ಇದೆ ನಮ್ಮ ಹತ್ರ. ಎಲ್ಲ ವಿಯೆಟ್ನಾಮ್ ಅರ್ಲಿ ಸೂಪರ್ ಇದೆ. ಹೌದು ಸರ್. ಈಗ ಸ್ವಲ್ಪ ನೀರು ಬೀಳ್ತಾ ಇಲ್ಲ, ಅಲ್ಲಿ ಹಾಕ್ಸ್ಬೇಕು ಸ್ವಲ್ಪ ನೋಡಿ. ಇದು ಒಂದು ಮೂತಿ ಫ್ರೂಟ್ ಅಂತ ಹೇಳ್ಬಿಟ್ಟು. ಮೂತಿ ಫ್ರೂಟು ಇದರಲ್ಲಿ ಗಿಡದ ತುಂಬ ಇದು ಪಿಂಕ್ ಫ್ರೂಟ್ ಇರ್ತದೆ ಸರ್. ಇದು ಪಿಂಕ್ ಆಗಿರ್ತದೆ ನೋಡಿ. ಇದು ಸ್ವಲ್ಪ ಗಲೀಜಾಗಿದೆ. ಇದು ಫುಲ್ ಗಿಡ ತುಂಬ ರಾಂಬೆ ಅಂತ ಹೇಳ್ತೀವಿ. ಈ ಥರ ಗಿಡ ತುಂಬ ಈ ಥರ ಮೂತಿ ಫ್ರೂಟ್ ಅಂತ ಹೇಳ್ಬಿಟ್ಟು ಇದು ಇದೆ. ಮತ್ತು ಇದರಲ್ಲಿ ಕಾಲಪಡಿ ಇದೆ. ಮತ್ತು ಇದು ಮೂತಿ ಫ್ರೂಟ್. ಇದು ಬಂದು ಲುವಿಕಾ ಚರಿ ಅಂತ, ಸ್ವೀಟ್ ಲುವಿಕಾ ಅಂತ ಹೇಳ್ಬಿಟ್ಟಿದೆ. ಅಲ್ಲಿ ಸ್ಟಾರ್ ಫ್ರೂಟ್ ಇದೆ. ಹೌದು. ಹಾಂ, ಗುಬ್ಬಿಗಳದ್ದು ಗೂಡು ಮತ್ತು ಮೊಟ್ಟೆಗಳೆಲ್ಲ ಇರ್ತದೆ ನಮ್ಮದ್ರಲ್ಲಿ. ಇಲ್ಲಿ ಹಾಕ್ಬಿಟ್ಟಿರ್ತದೆ. ಆ ಥರ ಗಿಡ ಇದ್ರೆ ನಾವು ಎತ್ತೋದಿಲ್ಲ, ಮಾರೋದು ಇಲ್ಲ. ಅದು ಹಾಗೆ ಇರ್ತದೆ. ಮರಿಗಳು ಮಾಡ್ಕೊಂಡು ಅದು ಹೋಗಬೇಕು. ಆಮೇಲೆ ನಾವು ಅದನ್ನು ಮಾರ್ತೀವಿ ಆ ಥರ ನೋಡಿ. ಈಗ ಒಂದು ಕಸ್ಟಮರ್ ಬಂದಿದ್ದಾರೆ. ಮಲ್ಗೋಬಾ ಗಿಡ ನೋಡಿ. ಎಲ್ಲ ದೊಡ್ಡ ಮಲ್ಗೋಬಾ ತೊಗೊಂಡಿದ್ದಾರೆ. ಎಲ್ಲ ದೊಡ್ಡ ಸೈಜ್ ನೋಡಿ. ಇದೆಲ್ಲ ಪೂರ್ತಿ ಅವ್ರದ್ದು ದೊಡ್ಡ ಸೈಜೇನೆ. ಎಲ್ಲ ಈ ಥರ ನಮ್ಮ ಹತ್ರ ಎಲ್ಲ ದೊಡ್ಡ ಗಿಡಗಳನ್ನ ಸೆಲೆಕ್ಟ್ ಮಾಡ್ತಾರೆ. ದೊಡ್ಡ ಎಲ್ಲ ದೊಡ್ಡ ಗಿಡ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ. ಈಗ ಇದೇ ದೊಡ್ಡ ಗಿಡದಿಂದ ಏನು ಉಪಯೋಗ ಅಂತ ಹೇಳಿದ್ದಾರೆ ಸರ್. ಈಗ ಒಂದು ತೋಟ ಮಾಡಬೇಕಂದ್ರೆ, ಹೊಸದಾಗಿ ತೋಟ ಮಾಡ್ತೀವಿ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ, ನೀವು ಚಿಕ್ಕ ಗಿಡ ತೊಗೊಂಡು ಹೋಗ್ತೀರಾ. ಆಗ ಒಂದು ಫ್ಯಾಮ್ಲಿನ ಅಲ್ಲಿ ಇಕ್ಬೇಕಂದ್ರೆ 1,80,000 15,000 ಕೊಟ್ಟರೆ 1,80,000 ಆಗುತ್ತೆ. 2 ಲಕ್ಷ ನಿಮಗೆ ಬಿದ್ದೋಗ್ಬಿಡ್ತದೆ. ಆ 2 ಲಕ್ಷ ನೀವು ಗಿಡಗಳಲ್ಲಿ ಹಾಕಿಬಿಟ್ರೆ ದೊಡ್ಡ ಗಿಡನೇ ಸಿಕ್ಕೋಗ್ಬಿಡ್ತದೆ. ಆವಾಗ ನೀವು ಒಂದು ಫ್ಯಾಮಿಲಿ ನೋಡ್ಕೊಂಡು ಒಂದು 3 ವರ್ಷ ನೋಡ್ಕೊಳ್ಳೋ ಗಿಡ, 3 ವರ್ಷದ ಗಿಡ ನಿಮ್ಗೆ ಸಿಕ್ಕೋಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ಜನ ಅದು ಇದು ಮಾಡಿಕೊಂಡು ದೊಡ್ಡ ಗಿಡ ತೊಗೊಂಡು ಹೋಗ್ತಾರೆ. ಆವಾಗ ನೀವು ತೋಟಕ್ಕೆ ಹೋದ್ರೂ ರೆಡಿ ತೋಟ, ಈಗ ಏನಾದರೂ ಒಂದು ಫ್ರೂಟ್ ಸಿಗ್ತಾ ಇರ್ತದೆ, ರೆಡಿ ಗಿಡ ಇರ್ತದೆ. ನೋಡಿ, ಇಲ್ಲಿ ಮಲ್ಬರಿ ಇದೆ. ಇಲ್ಲಿ ಮಲ್ಬರಿ ಇದೆ. ಸಿಂಧೂರ ಇದೆ. ದೊಡ್ಡ ಸಿಂಧೂರದೂ ದೊಡ್ಡ ಗಿಡ ಇದೆ. ಇಲ್ಲಿ ಮಲ್ಬರಿನೂ ಲಾಂಗ್ ಮಲ್ಬರಿ ಇದೆ ನೋಡಿ. ಇದು ನಮ್ಮ ಹತ್ರ ಸ್ವೀಟ್ ಲೆಮನ್. ಇದು ನೋಡಿ ಎಷ್ಟೊಂದು ಕಾಯಿ ಇದೆ ಅಂತ. ಇದು ಸ್ವೀಟ್ ಲೆಮನ್ ಕುಮ್ಕೋಟ್ ಅಂತ ಹೇಳ್ತೀವಲ್ಲ, ಆ ಗಿಡ. ಇದು ರೆಡಿ ಫ್ರೂಟೆಡ್ ಗಿಡ. ಇದು ಥೈಲ್ಯಾಂಡ್ ದೊಡ್ಡ ನೇರಳೆ ಇದೆ. ಅದರಲ್ಲಿ ಇವಾಗೆ ಕಾಯಿ ಬರ್ತಾ ಇದೆ ನೋಡಿ. ಇದರಲ್ಲಿ ನೋಡಿ ಎಷ್ಟು ಕಾಯಿ ಇದೆ. ಇದು ಹೆಂಗಿರ್ತದೆ ಅಂತಾರೆ, ಇದರಲ್ಲಿ ಜ್ಯೂಸ್ ಮಾಡಿದ್ರೆ ನೀವು ಆರೆಂಜ್ ಮಾಡ್ದಂಗೆ ಇರ್ತದೆ. ಸ್ವೀಟ್ ಇರ್ತದೆ ಇದರಲ್ಲಿ. ಇದು ಕುಮ್ಕೋಟ್ ಅಂತ ಹೇಳ್ತೀವಿ. ಇದಕ್ಕೆ ಲೆಮನ್ ಅಂತ ಹೇಳ್ತೀವಿ. ಇದು ಮಲ್ಬರಿ. ಇದು ಲಾಂಗ್ ಮಲ್ಬರಿ, ಬ್ರೆಜಿಲಿಯನ್ ಲಾಂಗ್ ಮಲ್ಬರಿ ಅಂತ. ನೆಲ್ಲಿಕಾಯಿ ಯಾವುದ್ರಿ ಮಲ್ಬರಿ ಒಂದು ರೆಡ್ ಆಗುತ್ತೆ ನೋಡಿ. ಇದು ಅಮೇರಿಕನ್ ರೆಡ್ ಪಾಲ್ಮರ್ ಅಂತ ಇಂಪೋರ್ಟೆಡ್ ವೆರೈಟಿ. ಇದು ಮಾವಿನಕಾಯಿ. ಇದೆಲ್ಲ ದೊಡ್ಡ ಗಿಡ ಸಿಗುತ್ತೆ. ಸಖತ್ತಾಗಿದೆ ಸರ್ ಗಿಡ. ನೋಡಿ, ಇದನ್ನು ಅಮೇರಿಕನ್ ರೆಡ್ ಪಾಲ್ಮರ್. ಇದನ್ನು ಎಲ್ಲ ಇಂಪೋರ್ಟ್ ಮಾಡ್ಕೊಂಡಿರೋದು ಇದೆಲ್ಲ? ಇಲ್ಲ ಸರ್, ಇದು ಬೇರೆ ಇಂಪೋರ್ಟರ್ಸ್ ಇದ್ದಾರೆ, ಅವ್ರ ಹತ್ರ ನಾವು ತೊಗೊಂಡಿದ್ದೀವಿ. ನೋಡಿ, ನಿಂಬೆಹಣ್ಣು ಕೇಳಿದ್ರೇನು ನಿಂಬೆಹಣ್ಣು ರೆಡಿ ಫ್ರೂಟ್ ಬರ್ತಾ ಇರೋದು ನಮ್ಮ ಹತ್ರ ಸಿಗ್ತದೆ ಗಿಡ. ಇದು ಇಂಪೋರ್ಟೆಡ್ ಗಿಡ. ಇದು ನಾಮ್ಡಾಕ್ ಮೈ ಅಂತ ನೋಡಿ ಸರ್. ಇಲ್ಲಿ ಇದರಲ್ಲಿನೂ ಕಾಯಿ ಇದೆ ನೋಡಿ. 4 ಇದೆ ನೋಡಿ ಒಂದೇ ಜಾಗದಲ್ಲಿ. ನಾಮ್ಡಾಕ್ ಮೈ ಅಂತ. ನಾಮ್ಡಾಕ್ ಮೈ ಅಂತ. ಸಖತ್ತಾಗಿದೆ ಸರ್. ಹಾಂ, ಇದು ಇಂಪೋರ್ಟೆಡ್ ಗಿಡ. ಇದು ಇದೇ ಥರ ನೇರಳೆ ಹಣ್ಣು ತುಂಬ ಬಂದಿರೋದಿದೆ ನೋಡಿ. ಇದು ಹಲಸಿನ ಹಣ್ಣು. ಇದು ವಿಯೆಟ್ನಾಮ್ ಅರ್ಲಿ ಸೂಪರ್ ಅಂತ ನೋಡಿ. 1 ವರ್ಷಕ್ಕೆಲ್ಲ ಬಂದ್ಬಿಡ್ತದೆ. 1 ವರ್ಷಕ್ಕೆಲ್ಲ ಬಂದ್ಬಿಡ್ತದೆ ವಿಯೆಟ್ನಾಮ್ ಅರ್ಲಿ. ಹೌದು. ಇದರಲ್ಲಿ ಒಂದು ಗುಬ್ಬಿ ಗೂಡು ಕಟ್ಟಿದೆ. ಇದು ಒಂದು ನಿಮಗೆ ಲಿಪಟ್ ಫ್ರೂಟ್ ಅಂತೇಳಿ ಹೇಳ್ತೀವಿ. ಇದು ನಿಮಗೆ ಗ್ರೇಪ್ಸ್ ಗಿಡ ಇರ್ತದಲ್ಲ, ಆ ಥರ ಇರ್ತದೆ ನೋಡಿ. ಗ್ರೇಪ್ಸ್ ಗಿಡ ಹಿಂಗೆ ಇರ್ತದೆ. ಫುಲ್ ಗೊಂಚಲು ಆ ಥರ ಬರ್ತದೆ. ಇದು ಒಂದು ಕಾಟೆಮನ್ ಮ್ಯಾಂಗೋ ಅಂತ. ಇದು ದೊಡ್ಡ ಗಿಡ. ಇದು ಇದರಲ್ಲಿ ಇರ್ತದೆ. ಇದು ಚೆನ್ನಾಗಿ ಬಿಟ್ಟಿದೆ ಸರ್. ಹಾಂ, ಚೆನ್ನಾಗಿರ್ತದೆ.
ಲುಕ್ ಫಿನಿಶಿಂಗ್ ಸ್ವಲ್ಪ ಬೇರೆ ಥರ ಇದೆ. ಕಟಮನ್ ಇದು 2 ಟೈಮ್ಸ್ ಈಲ್ಡ್ ಬರ್ತದೆ. ಅದು ಹಾಂ, ಇಯರ್ಲಿ 2 ಟೈಮ್ಸ್ ಬರ್ತದೆ ಅದು. ಓ ವರ್ಷಕ್ಕೆ 2 ಸಲ ಬರುತ್ತೆ. ಹೌದು ಹೌದು. ಹಾಂ ಹಾಂ. ಇದೆಲ್ಲ ಸಪೋಟ ಗಿಡ, ಚಿಕ್ಕ ಚಿಕ್ಕ ಗಿಡ ಇದೆ ನೋಡಿ. ಈ ಹೈಟ್ ಇರ್ತದೆ. ಈ ಹೈಟ್ ಗಿಡ ನಾವು 200 ರೂಪಾಯಿಗೆ ನಾವು ರೈತರಿಗೆ ಕೊಡ್ತೀವಿ. ಜಾಸ್ತಿ ತೊಗೊಂಡಾಗ ಇನ್ನೂ 10% ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಇದೆಲ್ಲ ಸ್ಟ್ರಾಬೆರಿ ಗವಾ ರೆಡ್ ಅಂತ. ಇದೂ ತುಂಬ ಹೈ ಈಲ್ಡ್ ಇದೆ. ಹೈ ಈಲ್ಡ್ ಗಿಡ ಇದು. ಈ ಥರ ಸ್ಟ್ರಾಬೆರಿ ಗೋವಾ ಅಂತ. ಇದು ರೆಡ್ ಸ್ಟ್ರಾಬೆರಿ ಗೋವಾ ಅಂತ. ಇಲ್ಲಿ ಚಿನ್ನ ರಸಾಲು, ಪೆದ್ದ ರಸಾಲು, ಈ ಥರ ಡಿಫ್ರೆಂಟ್ ವೆರೈಟೀಸ್ ಇದೆ ನೋಡಿ. ಇಲ್ಲಿನೂ ಸ್ಟಾರ್ ಫ್ರೂಟ್ ಇದೆ. ವೆರಿ ವೆರಿ ಸ್ವೀಟ್ ಸ್ಟಾರ್ ಫ್ರೂಟು. ಇದು ತಿನ್ನು ನೋಡಿ ಇದು ಹೆಂಗಿರ್ತದೆ ಅಂತ. ಸ್ವೀಟ್ ವೆರೈಟಿ ಇದು. ತುಂಬ ಬಿಟ್ಟಿದೆ ಸರ್ ಇದು. ಹಾಂ, ತುಂಬ ಬಿಟ್ಟಿದೆ. ಹಾಂ, ತುಂಬ. ನಾವು ಕಿತ್ತಿ ಬಹಳಷ್ಟು ಕೊಟ್ಬಿಟ್ಟಿದ್ದೀವಿ ಅದರಲ್ಲಿ. ಭಾಳಷ್ಟು ಕೊಟ್ಟಿದ್ದೆ ನೋಡಿ. ಇದರಲ್ಲಿ ಒಂದು ನೋಡಿ, ಇಲ್ಲಿ ಬನ್ನಿ ನೋಡಿ. ಇಲ್ಲಿ ರೆಡ್ ಪಾಲ್ಮಾರ್ ಅಂತ ಹೇಳ್ಬಿಟ್ಟು ನಾವು ಗಿಡ ಹಾಕಿದ್ದೀವಿ. ಆಲ್ರೆಡಿ ಇದರಲ್ಲಿ ಕಾಯಿ ಇದೆ ನೋಡಿ. ಹೌದು ಸರ್, ರೆಡ್ ಪಾಲ್ಮಾರ್ದು ಇಲ್ಲೇ ಇದೆ, ಕಾಯಿ ಇಲ್ಲೇ ಇದೆ, ಕಾಯಿನೂ ಇದೆ. ರಿಸಲ್ಟ್ ಇಲ್ಲೇ ಇದೆ. ಹೌದು ಹೌದು. ಆ ಥರದ್ದು ರೆಡ್ ಪಾಲ್ಮಾರ್ ಅಂತ. ಇಲ್ಲಿ ನಮ್ಮ ಹತ್ರ ಚಕೋತ ಇದೆ, ಥೈಲ್ಯಾಂಡ್ದು. ಇದು ಆಚೆ ಕಡೆನೂ ರೆಡ್, ಒಳಗಡೆನೂ ರೆಡ್ ಬರ್ತದೆ. 2 ಸೆಟ್ ಬರ್ತದೆ. ಇದು ಪೊಮೆಲೋ, ಇದು ರೆಡ್ ಪೊಮೆಲೋ ಅಂತ. ಹೌದು ಹೌದು ನೋಡಿ. ಇದು ಥೈಲ್ಯಾಂಡ್ದು ನೇರಳೆ. ಇದು ಇಲ್ಲಿ ನನ್ನ ಹತ್ರ ಫ್ರೂಟ್ ಇರೋದಿತ್ತು. ನನ್ನ ಹತ್ರ ಒಳಗಡೆ ನರ್ಸರಿಯಲ್ಲಿ ಫ್ರೂಟಿಂಗ್ ಆಗಿದೆ. ಥೈಲ್ಯಾಂಡ್ ನೇರಳೆ, ಥೈಕಿಂಗ್ ನೇರಳೆ ಫ್ರೂಟಿಂಗ್ ಆಗಿದೆ. ಇದು ಬಿಳಿ ನೇರಳೆ. ಇದು ಬಿಳಿ ನೇರಳೆ ಈ ಥರದ್ದು ನೋಡಿ. ಇದು ಬಿಳಿ ನೇರಳೆ, ಅದು ವೈಟ್ ಇರ್ತದೆ ನೋಡಿ. ಇಲ್ಲಿ ಇದು ಒಂದು ಆಪಲ್ ಮ್ಯಾಂಗೋ ಅಂತ ನೋಡಿ. ಆಪಲ್ ಮ್ಯಾಂಗೋ ಅಂತ. ಇದಕ್ಕೆ ರೂಮಣಿ ಅಂತಲೂ ಕರೀತಾರೆ. ಹಳೆ ಓಲ್ಡ್ ವೆರೈಟೀಸ್. ಹೌದು, ಅದೇನೇ ಕಾಯಿ ನೋಡಿ. ಇಲ್ಲಿ ಹಾಂ, ನೋಡ್ಕೋಬೋದು ನೀವು. ರಿಸಲ್ಟ್ ಅಲ್ಲೇ ಇರ್ತದೆ. ಹೌದು ಹೌದು. ಅದೇ ಕಾಯಿ ನಿಮ್ಗೆ ಇರ್ತದೆ ಕಾಯಿ. ಹೌದು. ತುಂಬ ಚೆನ್ನಾಗಿದೆ. ಅಲ್ಲಿ ಮಲ್ಲಿಕಾ ಗಿಡ ಇದೆ. ಮಲ್ಲಿಕಾ ಗಿಡದಲ್ಲಿ ಕಾಯಿನೂ ಇದೆ. ಅಲ್ಲಿನೂ ತುಂಬ ಗಿಡ ಇದೆ. ಅದರಲ್ಲಿ ಕಾಯಿ ಇದೆ. 300 ರೂಪಾಯಿ ನಿಮಗೆ ಹೈಟ್ ಗಿಡ ಇದೆ. ಆ ಕಡೆ ಲಾಸ್ಟ್ ನಾವು ಹೋಗಿಲ್ಲ. ಅಲ್ಲಿನೂ ತುಂಬ ಗಿಡ ಇದೆ. ನಿಮಗೆ 5-6 ಫೀಟ್ ಗಿಡ ಇದೆ. ನಿಮಗೆ 300 ರೂಪಾಯಿ ಆಗುತ್ತೆ ಗಿಡ. ರೆಡಿ ಕಾಯಿ ಇರ್ತದೆ. 10ರಿಂದ 15 kg ಬ್ಯಾಗ್ ಇರ್ತದೆ. ನಿಮಗೆ ಇಲ್ಲೆಲ್ಲ ನಮ್ಮ ಹತ್ರ ಒಂದು 12 ವೆರೈಟಿ ಇದೆ ಸರ್. ಇಲ್ಲೆಲ್ಲ 12 ವೆರೈಟಿ. ನೂರ್ಜಹಾನ್ ಇದೆ, ಕಿಂಗ್ ಆಫ್ ಚಕೋಪತ್ ಇದೆ, BN7 ಅಂತಿದೆ, ಕಿಂಗ್ ಆಫ್ ಚಕೋಪತ್ ಇದೆ. ಇಲ್ಲಿ ಹಿಂದೆ ಮೋಸಂಬಿ ಇದೆ. ಇಲ್ಲಿ ಗಿಡ ನೋಡಿ. ಇಲ್ಲಿ ಮೋಸಂಬಿನಿದೆ ರೆಡಿಯಾಗಿ. ನಿಮ್ಗೆ ನೋಡಿ ಕಾಯಿಗಳು ಸಿಗುತ್ತೆ. ಮೋಸಂಬಿಯಲ್ಲಿ ಸ್ವೀಟ್ ಮಾಲ್ಟ ಅಂತ. ಇದು ನಿಮ್ಗೆ ಅರ್ಧ ಹಣ್ಣಾಗಿದ್ರೂ ಇದು ಸ್ವೀಟ್ ಇರ್ತದೆ. ಇದು ಹಣ್ಣು ಅರ್ಧ ಹಣ್ಣಿದ್ರೂ ಸ್ವೀಟ್ ಇರ್ತದೆ. ಇವಾಗ ನೀವು ಕೊಯ್ತು ತಿಂದ್ರೂ ಸ್ವೀಟ್ ಇರ್ತದೆ. ಈ ಥರ ರೆಡಿ ಫ್ರೂಟ್ ಇರೋದು. ಮೋಸಂಬಿ ಸಿಗುತ್ತೆ, ಆರೆಂಜ್ ಸಿಗುತ್ತೆ. ನೋಡಿ ಇಲ್ಲಿ ಕೋಕೋನಟಲ್ಲಿ ಇಲ್ಲಿ ಗೋಲ್ಡನ್ ಕೋಕೋನಟ್ ಇದೆ. ಗೋಲ್ಡನ್ ವೆರೈಟಿ ಇದೂ ಇದೆ. ಇಲ್ಲೆಲ್ಲ ಸೀತಾಫಲ ಇದೆ ನೋಡಿ. ಸೀತಾಫಲನೂ ರೆಡಿ ಕಾಯಿಗಳು ಇರ್ತದೆ. ಇಲ್ಲಿ ಈಗ ಸೀಸನ್ ಸ್ಟಾರ್ಟ್. ಈಗ ನೋಡಿ ಕಾಯಿಗಳು ಇರ್ತದೆ. ಎಲ್ಲದರಲ್ಲಿ ಹೂ ಇದೆ. ಸೀತಾಫಲನೂ ಇರ್ತದೆ ದೊಡ್ಡ. ಇಲ್ಲಿ ಚಕೋತ ಇದೆ ನೋಡಿ. ಚಕೋತನೂ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಚಕೋತ ಇದೆ ನೋಡಿ. ಚಕೋತನೂ ಇದೆ ನೋಡಿ. ಎಲ್ಲ ಗಿಡದಲ್ಲಿ ಇದೆ ನೋಡಿ ಚಕೋತ. ತುಂಬ ಚೆನ್ನಾಗಿದೆ. ಇದು 10 kg ಬ್ಯಾಗು ಅದರಲ್ಲೇ ಚಕೋತ ಇರ್ತದೆ ನೋಡಿ. ಇದೆಲ್ಲ ಚಕೋತ ಇದೆ ನೋಡಿ.